ನೋಡಿ ಎಲ್ಲ ಕಡೆ ಫಾರ್ಮುಲಾ ಯೂಸ್ ಮಾಡ್ತಾರೆ. ತಮಿಳ್ನಾಡಲ್ಲಿ ಯಾಕೆ ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲೇನು ಅವ್ರಿಗೇನು ಇದು ಏನ್ ಮಾಡಕ್ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಹಾರಲ್ಲಿ ಏನಾಯ್ತು ಮತ್ತೆ ಬೇರೆ ರಾಜ್ಯಗಳು ಅದಕ್ಕಿಂತ ವಿನೂತನವಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ರು. ಬಿಹಾರಲ್ಲಿ ಈ ಸಿಸ್ಟಮ್ ಇರಲಿಲ್ಲ. ಈ ತರ ಒಂದು ಯಾವುದೋ ಒಂದು ಸಾಫ್ಟ್ವೇರ್ ಉಪಯೋಗ ಮಾಡಿಕೊಂಡು ಅದರಲ್ಲಿ ವೋಟ್ಗಳನ್ನು ಏನು ಅದನ್ನು ತೆಗೆದಾಕ್ತಕ್ಕಂಥದ್ದು ಬಿಹಾರಲ್ಲಿ ಇರಲಿಲ್ಲ. ಅದು ವೆಸ್ಟ್ ಬೆಂಗಾಲ್ ತಗೊಂಡು ಬಂದ್ರು. ಯಾಕಂದ್ರೆ ಇದನ್ನ ಯಾವ ಕಾನೂನು ಅಡಿಯಲ್ಲಿದೆ, ಹೇಗೆ ಮಾಡಕ್ ಸಾಧ್ಯ? ಈಗ ಕರ್ನಾಟಕಕ್ಕೆ ಏನ್ ತಗೊಂಡ್ಬರ್ತಾರೋ ಗೊತ್ತಿಲ್ಲ, ಪಂಜಾಬಲ್ಲಿ ಏನ್ ತಗೊಂಡ್ಬರ್ತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದು ಮತ್ತು ಅವ್ರಿಗೆ ಸುಪ್ರೀಂ ಪವರ್ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರೇನ್ ಪವರ್ ಕೊಟ್ಟಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ, ಕೋರ್ಟ್ಗಳು ಕೂಡ ಅವರ ಒಂದು ಇದರ ವಿಚಾರದಲ್ಲಿ ಯಾವುದೇ ರೀತಿಯ ಅವರು ಅಕೌಂಟಬಲ್ ಅಲ್ಲ ಅಂತ ಕಾನೂನು ಬದಲಾವಣೆ ಯಾಕೆ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿದ್ರೆ ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡಂಗಿಲ್ಲ ಅಂತೆ. ಆ ಕಾನೂನನ್ನ ತಗೊಂಡ್ ಬಂದಿದ್ದಾರೆ, ಆಯ್ತಾ. ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನ ತೆಗೆದಾಕಿದ್ರು. ಸೊ ಯಾರು ಬೇಕಾದ್ರೂ ಇವ್ರು ಹಾಕೊಳ್ತಾರೆ. ಇಷ್ಟು ಓಪನ್ ಆಗಿ ಪಕ್ಷಪಾತ ಮಾಡ್ತಾರೆ, ಇಷ್ಟು ಓಪನ್ ಆಗಿ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್, IT, ED ಎಲ್ಲ ಓಪನ್, ಎಲ್ರಿಗೂ ಇದನ್ನ ಸೀಕ್ರೆಟ್ ಏನಲ್ಲ. ಈಗ ಪಂಜಾಬ್ನಲ್ಲಿ ಆಪ್ ಮತ್ತೆ ಕಾಂಗ್ರೆಸ್ ಮೇಲೆ ಬೀಳ್ತಾರೆ. ಈಗ ನೆಕ್ಸ್ಟ್ ಕರ್ನಾಟಕಕ್ಕೆ ಕಾಂಗ್ರೆಸ್ BJP ಅವ್ರು ಎಷ್ಟೇ ಭ್ರಷ್ಟರಾಗಿರ್ಲಿ, ಎಷ್ಟೇ ಸಾವಿರಾರು ಕೋಟಿ ಇರಲಿ, ಅವ್ರನ್ನ ಒಬ್ಬರನ್ನು ಮುಟ್ಟೋದಿಲ್ಲ. ಯಾರು BJPಗೆ ಸೇರ್ಕೊಳ್ತಾರೆ ಅವ್ರನ್ನ ಮತ್ತೆ ಪಾರ್ಟಿನ ಶಿಫ್ಟ್ ಮಾಡಿಸೋದು. ನೀವು ನಮ್ಮ ಜೊತೆ ಬರ್ದೇ ಹೋದ್ರೆ ನಿಮ್ಮನ್ನ ಮುಗಿಸ್ತೀವಿ, IT, ED ನಿಮ್ಮಿಂದ ಬೀಳಿಸ್ತೀವಿ. ಈ ತರದ ಒಂದು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ. ಚುನಾವಣೆ ಗೆಲ್ಲದೆ ಮುಖ್ಯ ಆಗೋಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗೋಗ್ಲಿ, ದೇಶ ವಿದೇಶಿಕ ನೀತಿ ಹಾಳಾಗೋಗ್ಲಿ. ದೇಶದಲ್ಲಿ ಇವತ್ತು ಪತ್ರಿಕಾ ಸ್ವಾತಂತ್ರ್ಯ 157ನೇ ಸ್ಥಾನದಲ್ಲಿದೆ ಈ ವಿಶ್ವ ಒಂದು ದರ್ಜೆಯಲ್ಲಿ. ಇದು ನಾಚಿಕೆಗೇಡಿನ ವಿಚಾರ ಅಲ್ವಾ? ಪಾಕಿಸ್ತಾನ್ಗಿಂತ ನಾವು ಇನ್ನೂ ಹಿಂದೆ ಬಿದ್ದಿದ್ದೀವಿ. ಎಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಇದ್ರ ನಿಜ. ನೀವು ಮಾತಾಡಿ ನಾಳೆ ನೋಡೋಣ ನಿಮ್ ಚಾನೆಲ್ ಇಂದ. ಅವರೇ ಮಾತಾಡೋದಿಲ್ಲ. ಒಂದ್ ಪ್ರಶ್ನೆ ಕೇಳೋದಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ. ಇವತ್ತು ಪ್ರಧಾನ ಮಂತ್ರಿಗೆ ಅಮಿತ್ ಶಾಗೆ ಕೇಳಿದ್ರೆ ನಿಮ್ಮನ್ನ ಮುಗಿಸ್ತಾರ ಅಲ್ಲೇ. ಕೇಳ್ಬಿಡಿ ನೋಡ್ಬಿಡೋಣ. ನಮಗ್ ಕೇಳ್ತೀರಾ? ರಾಹುಲ್ ಗಾಂಧಿನ ನೀವು ಮಾತಾಡ್ತೀರಾ. ಈಗ ಯಾವ್ದೋ ಒಂದು ಕಾಕ್ರೋಚ್ ಜನತಾ ಪಕ್ಷ ಮಾಡಿ ಅದನ್ನ ಬ್ಲಾಕ್ ಮಾಡಿತಾರ. ಯಾರಾದ್ರೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವ್ರ ಅಕೌಂಟ್ಸ್ಗಳೇ ಬ್ಲಾಕ್ ಆಗ್ತದೆ. ಈ ತರ ಎಲ್ಲ ಇದ್ದಾಗ ಇದು ನಾವೆಲ್ಲ ಹೇಳ್ತಾ ಇರೋದು, ಇದು ವಿಶ್ವ ಮಟ್ಟದಲ್ಲಿ ಅನಲೈಸ್ ಮಾಡ್ತಕ್ಕಂಥವ್ರು ಪತ್ರಿಕಾ ಸ್ವಾತಂತ್ರ್ಯ ಈ ದೇಶದಲ್ಲಿ ಇದೆಯಾ ಅಂತ ನೋಡಿದಾಗ ಇದು ಇಲ್ಲ. ಯಾಕಂತ ಹೇಳಿದ್ರೆ